ಇವತ್ತು ನಾನು ಮಿಂಟ್ ಫ್ಲೇವರ್ ಐಸ್ ಕ್ರೀಮ್ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇಲ್ಲಿ ಮಿಂಟ್ ಲೀವ್ ತೊಗೊಂಡಿದ್ದೀನಿ, ಪುದೀನ ಎಲೆ. ನೋಡಿ, ಇದು ನೆರಳಲ್ಲಿ ಒಣಗಿಸ್ಬೇಕು, ಬಿಸಿಲಲ್ಲಿ ಒಣಗಿಸಬಾರ್ದು, ಯಾಕಂದರೆ ಪೌಡರ್ ಏನಿದೆಯಲ್ಲ ಇದು ಕಪ್ಪಾಗುತ್ತೆ. ನೋಡಿ, ನಾನು ಇಲ್ಲಿ ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ನಾನು ಇದು ಪೌಡರ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಸಣ್ಣಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ನಾನು ಇದು ಚಾಣಿಸ್ಕೊತೀನಿ. ನೋಡಿ, ಈ ರೀತಿ ಪೌಡರ್ ರೆಡಿಯಾಗಿದೆ. ನೋಡಿ, ಈ ರೀತಿ ಪೌಡರ್ ಮಾಡಿಕೊಂಡು ನಾನು ಒಂದು ಡಬ್ಬೆ ಒಳಗೆ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನು ಕಡಾಯಿ ಒಳಗೆ ಒಂದು ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ. 1-2 ಚಮಚದಷ್ಟು ನಾನು ಇಲ್ಲಿ ಗ್ಲಾಸ್ ಒಳಗೆ ಉಳಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ನಾನು ಕಾರ್ನ್ಫ್ಲವರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾನು ಇದು ಹಾಲು ಒಳಗೆ ಟ್ರಾನ್ಸ್ಫರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಆಗೋ ತನಕ ಇದು ಕಾಯಿಸ್ಕೋಬೇಕು. ನೋಡಿ, ನಾನು ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ. ಒಂದು ಒಗಾದೊಳಗೆ ಹಾಕ್ಕೊಂಡು ನಾನು ಫ್ರಿಜ್ ಒಳಗೆ 1 ಗಂಟೆ ಇಟ್ಕೊಂಡಿದ್ದೀನಿ. 1 ಗಂಟೆ ಆದ ಬಳಿಕ ನೋಡಿ, ಇದು ಸ್ವಲ್ಪ ಗಟ್ಟಿಯಾಗಿದೆ. ಈ ರೀತಿ ನಾನು ಬೌಲ್ ಒಳಗೆ ಹಾಕ್ಕೊಂಡು ವಿಪ್ಪಿಂಗ್ ಮಷೀನ್ಲಿಂದ ಈ ರೀತಿ ತಿರುಗಿಸ್ಬೇಕು. ಇದು ವಿಪ್ಪಿಂಗ್ ಮಷೀನ್ ಇಲ್ಲಾಂದರೆ ನೀವು ಮಿಕ್ಸರ್ ಜಾರ್ ಒಳಗೂ ಮಾಡ್ಕೋಬಹುದು. ಅರ್ಧ ಕಪ್ ನಾನು ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡು ನಾನು ಚೆನ್ನಾಗಿ ತಿರುಗಿಸ್ಕೊತೀನಿ. ಸುಮಾರು 1 ನಿಮಿಷ ತಿರುಗಿಸ್ಕೋಬೇಕು. ನೋಡಿ, ನಾನು ಇಲ್ಲಿ ಪೌಡರ್ ಮಾಡ್ಕೊಂಡಿದ್ದೇವಲ್ಲ ಪುದೀನ ಪೌಡರ್, 1.5 ಚಮಚ ನಾನು ಪುದೀನ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 2 ಹನಿ ನಾನು ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ಇದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ, ಇದು ಮಿಕ್ಸ್ ಮಾಡಿಕೊಂಡು ನಾನು ಒಂದು ಕಂಟೈನರ್ ಒಳಗೆ ಹಾಕ್ಕೊಂಡು ಈ ರೀತಿ ನಾನು ಫುಡ್ ರ್ಯಾಪರ್ಲಿಂದ ಈ ರೀತಿ ಮುಚ್ಕೊಂಡಿದ್ದೀನಿ. ಇದು ಇಲ್ಲಾಂದರೆ ನಿಮ್ಮ ಅಲ್ಯೂಮಿನಿಯಂ ಫಾಯಿಲ್ನು ಹಚ್ಕೋಬಹುದು. ಲೀಡ್ ಮುಚ್ಕೊಂಡು ನಾನು ಇದು ಐಸ್ ಕ್ರೀಮ್ ಓವರ್ ನೈಟ್ ಇಟ್ಕೊಂಡಿದ್ದೀನಿ. ನೋಡಿ, ಇದು ನಾನು ಓವರ್ ನೈಟ್ ಇಟ್ಕೊಂಡದಾಗಿದೆ. ಇದು ಐಸ್ ಕ್ರೀಮ್ ರೆಡಿಯಾಗಿದೆ. ನೋಡಿ, ಈ ರೀತಿ ನಾನು ಚಮ್ಮಚಲಿಂದ ಈ ರೀತಿ ತಗೊಂಡಿದ್ದೀನಿ. ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಮಿಂಟ್ ಫ್ಲೇವರ್ ಐಸ್ ಕ್ರೀಮ್ ರೆಡಿಯಾಗಿದೆ. ಇದು ತಿಂದು ಎಂಜಾಯ್ ಮಾಡಿ.